ನಾವು ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡಲ್ಲ, ಹಾಡೋದೇ 2 ಪ್ಯಾರ ಮಾತ್ರ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ನೇಣು ಹಾಕಿ ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ, ನಾವು ಹಾಡೋದೇ 2 ಪ್ಯಾರ ಅಂತಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ಹೊಸದಾಗಿ ಬಂದಂತಹ ನಿಯಮ ಒಂದೇ ಮಾತರವನ್ನ ಪೂರ್ತಿಯಾಗಿ ಹಾಡಬೇಕು ಅನ್ನುವಂಥದ್ದು. ಆದರೆ ನೇಣು ಹಾಕಿ ಜೈಲಿಗೆ ಹಾಕಿದ್ರು ನಾವು ಹಾಡೋದು 2 ಪ್ಯಾರ ಅಂತಿದ್ದಾರೆ ಬಿಕೆಎಚ್. 2 ಸ್ಟ್ಯಾನ್ಸಾ. ಈಗ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅಂತ ನಾನು ಕೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ನಾವು ಆಡೋದು 2 ಸ್ಟ್ಯಾನ್ಸಾ. ನಮ್ಮನ್ನು ಜೈಲಿಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕಲಿ, ನಾವು ತಯಾರಿದ್ದೀವಿ. ಏನು ನಮ್ಮ ಪೂರ್ವಜರು ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ, ಒಂದೇ ಮಾತರವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಸ್ವತಂತ್ರ ಹೋರಾಟದ ಘೋಷಣೆಗಳೇನಿತ್ತು, ಸ್ವತಂತ್ರ ಹೋರಾಟದ ಘೋಷಣೆ ಏನಿತ್ತು ಅಂದರೆ ಆಜಾದ್ ಹಿಂದ್ ಜಿಂದಾಬಾದ್, ಅಂದರೆ ಸ್ವತಂತ್ರ ಭಾರತಕ್ಕೆ ಜಯವಾಗಲಿ, ಕೋಮುನಾರ ಒಂದೇ ಮಾತರಂ ಅಂದರೆ ಕೋಮು ಸೌಹಾರ್ದತೆ ಅಂದರೆ ಒಂದೇ ಮಾತರಮ್ಮು, ಇನ್ಕಿಲಾಬ್ ಜಿಂದಾಬಾದ್, ಈ 3 ಘೋಷಣೆಗಳಿತ್ತು. ಇದನ್ನು ಯಾವುದಾದ್ರೂ ಒಂದು ಕೂಗಿದ್ದಾರೆ BJP ಅವರು, RSS ಅವರು? ಅಂದರೆ ಸ್ವತಂತ್ರ ಹೋರಾಟದ ವಿರುದ್ಧ ಬ್ರಿಟಿಷರ ಏಜೆಂಟ್ಗಳಾಗಿದ್ದಂಥವರಿಂದ ನಾವು ಕಲಿಬೇಕಾಗ್ತದೆ. ಈಗ ಇನ್ನು ಹರಿಪ್ರಸಾದ್ ಅವರ ಈ ಹೇಳಿಕೆಗೆ ಮಹೇಶ್ ತೆಂಗಿನಕಾಯಿ ತಿರುಗೇಟ್ ಕೊಟ್ಟಿದ್ದಾರೆ. 2 ಚರಣ ಹಾಡ್ತೇವೆ ಅನ್ನೋದನ್ನ ಯಾರು ಒಪ್ಪಲ್ಲ, ಒಂದೇ ಮಾತರಂ ಪೂರ್ತಿ ಹಾಡಬೇಕು ಅಂತ ಕಾನೂನೇ ಆಗಿದೆ. ಸಂವಿಧಾನದ ಪುಸ್ತಕ ಹಿಡಿದು ಓಡಾಡೋದಲ್ಲ, ಗೌರವ ಕೊಡಿ ಅಂತ ಚಾಟಿ ಬೀಸಿದ್ದಾರೆ ಬಿಜೆಪಿ ಶಾಸಕ. ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಅಡ್ಡಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಹಾಗಾದರೆ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಅಧ್ಯಕ್ಷರಿಗೆ ತಿಳಿಸ್ಬೇಕಾಗತ್ತೆ, ಸಂವಿಧಾನ ಪ್ರಕಾರ ನಡಿಬೇಕು ಅಥವಾ ಸಂವಿಧಾನ ಬಾಹಿರವಾಗಿ ನಡಿಬೇಕಂತಕ್ಕಂಥ ಸಂಗತಿಯನ್ನು ರಾಹುಲ್ ಗಾಂಧಿಯವರು ಹರಿಪ್ರಸಾದ್ ಅವ್ರಿಗೆ ಹೇಳಬೇಕಾದಂಥ ಸಂಗತಿ ಬರುತ್ತೆ. ಯಾವುದೂ ಕೂಡ ಇವತ್ತು ಏನು ನಿರ್ಣಯ ಹಾಕೋ, ಅದು ಕೇಂದ್ರ ಸರ್ಕಾರದ ನಿರ್ಣಯ ಇರಲಿ ಅಥವಾ ರಾಜ್ಯ ಸರ್ಕಾರ ನಿರ್ಣಯ ಇರಲಿ, ಅವನ್ನೆಲ್ಲರೂ ಕೂಡ ಭಾರತದ ಪ್ರಜೆಗಳಾಗಿ ನಾವೆಲ್ಲರೂ ಒಪ್ಪಿಕೊಂಡು ನಡೆಸ್ತಕ್ಕಂಥದ್ದು ಆದ್ಯ ಕರ್ತವ್ಯ ಇರುತ್ತೆ. ಈ ನಿಟ್ಟಿನಲ್ಲಿ ಅವರು ಕೂಡ ಹಾಡಬೇಕಾದಂಥ ಪ್ರಸಂಗ ಬರುತ್ತೆ ಮತ್ತು ಒಂದೇ ಮಾತರಮ್ಮನ್ನು ಸಂಪೂರ್ಣವಾಗಿ ಹಾಡುವಂಥದ್ದು ಇವತ್ತು ಎಲ್ಲರಿಗೂ ಮ್ಯಾಂಡೇಟ್ರಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಒಂದೇ ಮಾತರಂ ಹಾಡನ್ನ ಪೂರ್ತಿಯಾಗಿ ಹಾಡಬೇಕು, ಆರಂಭದಲ್ಲಿ ಹಾಡಬೇಕು ಅನ್ನುವಂತಹ ಒಂದು ನಿಯಮ ಏನಿದೆ, ಇದಕ್ಕೆ ಆರಂಭದಿಂದಲೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಕಾಂಗ್ರೆಸ್ ಈಗ ತನ್ನ ನಿಲುವೇನು ಅಂತ ಬಿಕೆ ಹರಿಪ್ರಸಾದ್ ಮೂಲಕ ಸ್ಪಷ್ಟಪಡಿಸ್ತಾ ಇದೆಯಾ? ಇದು ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗ್ಬೋದಾ ಅಂತ? ಖಂಡಿತವಾಗಿಯೂ ಪ್ರತಿಮಾ, ಪ್ರತಿದಿನವೂ ಕೂಡ ಒಂದೇ ಮಾತರವನ್ನು ಹಾಡುವಂಥ ವಿಚಾರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಒಂದು ರೀತಿಯಲ್ಲಿ ಸಂಘರ್ಷವೇ ಏರ್ಪಡ್ತಾ ಇತ್ತು. ಪೂರ್ಣವಾಗಿ ಹಾಡೋದಿಲ್ಲ ಅನ್ನುವಂಥ ಒಂದು ನಿಲುವನ್ನು ಕಾಂಗ್ರೆಸ್ ಪರೋಕ್ಷವಾಗಿ ತೋರ್ಪಡಿಸ್ತಾ ಇತ್ತು. ಆದರೆ ಇವತ್ತು ನವದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸ್ಪಷ್ಟವಾಗಿ ತಮ್ಮ ಪಕ್ಷದ ನಿಲುವು ಏನು ಅನ್ನುವಂಥದ್ದನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಕೇಂದ್ರ ಸರ್ಕಾರ ಆದೇಶ ಮಾಡಿರುವಂಥ ರೀತಿಯಲ್ಲಿ ಒಂದೇ ಮಾತರವನ್ನು ಪೂರ್ಣವಾದಂಥ ಪ್ಯಾರವನ್ನು ಹಾಡೋದಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಒಂದು ವಿಚಾರ ಸ್ಪಷ್ಟ ಆಗಿದೆ, ಕಾಂಗ್ರೆಸ್ 2 ಪ್ಯಾರಗಳನ್ನು ಮಾತ್ರ ಹಾಡುತ್ತೆ, ಅಂದರೆ ಕೇಂದ್ರ ಸರ್ಕಾರ ಆದೇಶ ಮಾಡಿರುವಂಥ ರೀತಿಯಲ್ಲಿ ಕಾಂಗ್ರೆಸ್ ಅದನ್ನು ಪಾಲನೆ ಮಾಡೋದಕ್ಕೆ ಸಿದ್ಧವಿಲ್ಲ ಅನ್ನುವಂಥ ಅರ್ಥದಲ್ಲಿ ಇಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಬಿಜೆಪಿಯ ಸಹಜವಾಗಿ ವಿರೋಧ ಇದಕ್ಕೆ ವ್ಯಕ್ತವಾಗಿಯೇ ಆಗುತ್ತೆ. ಯಾಕೆಂದರೆ ಕಾಂಗ್ರೆಸ್ ಒಂದೇ ಮಾತ್ರವನ್ನು ಹಾಡೋದಿಲ್ಲ ಅನ್ನುವಂಥ ಒಂದು ವಿಚಾರಗಳು ಬಂದಾಗ ಸಹಜವಾಗಿ ಬಿಜೆಪಿ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಅದು ವಿರೋಧ ವ್ಯಕ್ತವಾಗೋದಕ್ಕೆ ಆರಂಭ ಆಗುತ್ತೆ ಮತ್ತು ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ಆದೇಶಕ್ಕೆ ಕಾಂಗ್ರೆಸ್ ಪಕ್ಷ ಬೆಲೆಯನ್ನು ಕೊಡೋದಿಲ್ಲ. ಭಾರತದಲ್ಲಿ ವಿಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಒಂದೇ ಮಾತರಂ ಗೀತೆಗೆ ಮತ್ತು ಕೇಂದ್ರ ಸರ್ಕಾರ ತಂದಿರುವಂತಹ ಕಾನೂನಿಗೆ ಬೆಲೆ ಕೊಡುವಂಥ ಕೆಲಸವನ್ನು ಮಾಡ್ತಿಲ್ಲ ಅನ್ನುವಂಥ ಆರೋಪವನ್ನು ಸಹಜವಾಗಿ ಬಿಜೆಪಿ ಆರೋಪವನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಈಗ ಈ ಒಂದು ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ನಿಲುವನ್ನು ಸ್ಪಷ್ಟ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಪೂರ್ಣವಾದಂಥ ಒಂದೇ ಮಾತರವನ್ನು ಗೀತೆಯನ್ನು ಹಾಡೋದಿಲ್ಲ ಅನ್ನುವಂಥದ್ದನ್ನು ಮಾತನ್ನು ಹೇಳುವ ಮುಖಾಂತರವಾಗಿ ಪಕ್ಷದ ನಿಲುವು ಮತ್ತು ರಾಜ್ಯ ಕಾಂಗ್ರೆಸ್ನ ನಿಲುವೇನು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಬಿಕೆ ಹರಿಪ್ರಸಾದ್ ಮಾಡಿರುವಂಥ ರೀತಿಯಲ್ಲಿ ಕಂಡು ಬರ್ತಿದೆ. ಸಹಜವಾಗಿ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ರಾಜ್ಯದ ಬಿಜೆಪಿ ನಾಯಕರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರೆ, ಕಾಂಗ್ರೆಸ್ ಇಲ್ಲಿ ಒಂದೇ ಮಾತರಂ ಗೀತೆಯನ್ನು ಪೂರ್ಣವಾಗಿ ಹಾಡೋದಿಲ್ಲ ಅನ್ನುವಂಥದ್ದಾದರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಆದೇಶ ಏನಿದೆ ಅದಕ್ಕೆ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದಂತಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ತನ್ನ ಆರೋಪವನ್ನು ಕಾಂಗ್ರೆಸ್ ವಿರುದ್ಧ ಮಾಡೋದಕ್ಕೆ ಈಗ ಶುರು ಮಾಡಿದೆ. ಇದು ಸಹಜವಾಗಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಂದು ರೀತಿಯಲ್ಲಿ ರಾಜಕೀಯವಾದಂಥ ಒಂದು ಸಂಘರ್ಷವನ್ನು ಏರ್ಪಡೋದಕ್ಕೆ ಈಗ ಕಾರಣವಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್.